ನಮಸ್ಕಾರ ಪ್ರಿಯ ರೈತ ಬಾಂಧವರೇ, ನಾನು ಸಂತೋಷ್ ಗೌಡ, ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ 591 ತಳಿಯನ್ನು ನಮ್ಮ ಬೆಂಗಳೂರಿಂದ ನಮ್ಮ ಮನೋಜ್ ಕುಲಕರ್ಣಿ ಸಾಹೇಬರು ಬೆಂಗಳೂರಿಂದ ಆಗಮಿಸಿದ್ದಾರೆ. ನಮ್ಮ 591 ತಳಿಯ ಬೆಳೆ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಪ್ರಿಯ ರೈತ ಬಾಂಧವರನ್ನ ಇವತ್ತು ಒಂದು ಚಿಕ್ಕ ಫೀಲ್ಡ್ ವಿಸಿಟ್ ಇಟ್ಕೊಂಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು? ಪಾರ್ವತಪ್ಪ. ಇದು ಯಾವ ಹಳ್ಳಿ? ಇದು ಹುಣಸಳ್ಳಿ ಸರ್. ಹುಣಸಳ್ಳಿ. ಸೋಗೂರು ತಾಲೂಕನ? ಸೊರಗೂರು ತಾಲೂಕು, ಮೈಸೂರು ಜಿಲ್ಲೆಯಲ್ಲಿ. ಸೊ ಈಗ ನೀವು ಇದು ಯಾವ ತಳಿ ಹಾಕಿದ್ದೀರಿ ನೀವು? ವೆಲ್ಕಮ್ ಸೀಡ್ಸ್. ವೆಲ್ಕಮ್ ಸೀಡ್ಸ್ 591. ಸೊ ಅಂದರೆ ಎಷ್ಟು ಪ್ಯಾಕೆಟ್ ಹಾಕಿದ್ರಿ ನೀವು? 300 ಗಿಡ ಹಾಕಿದ್ದೀವಿ. 300 ಗಿಡ ಅಂದರೆ 300 ಬೀಜ ಹಾಕಿದ್ದೀರಿ. 300 ಬೀಜ. ಸೊ ಈಗ ಹೇಗೆ ಅನಿಸುತ್ತೆ? ಇದು ಎಷ್ಟನೇ ಕಟಾವು ನೀವು ತಗೋತಾ ಇದ್ದೀರಾ? ಇದು 12ನೇ ಕಟಾವು ಸಹ. ಕಟಾವು ತಗೋತಾ ಇದ್ದೀರಾ. ಚೆನ್ನಾಗಿ ಇಳುವರಿ ಬಂದಿದೆ. ಚೆನ್ನಾಗಿ ಇಳುವರಿ, ಏನು ತೊಂದರೆ ಇಲ್ಲ. ಒಳ್ಳೆ ಚೆನ್ನಾಗಿ ಇಳುವರಿ ಬಂದಿದೆ. ಆಮೇಲೆ ಕುಡಿ ಪಡಿ ಎಲ್ಲ ದಪ್ಪಾಗಿ ಸೈನಿಕ್ ಚೆನ್ನಾಗಿ ಬಂದಿದೆ. ಆಮೇಲೆ ಬೇಡಗದಲ್ಲೂ ತಗೊಳ್ಳ ಚೆನ್ನಾಗಿ ಬರ್ತದ. ಕಾಯಿ ಬಗ್ಗೆ ಹೇಗೆ ಅನಿಸ್ತೀರಾ? ಕಾಯಿ ಹೇಗಿದೆ? ಒಂದು 20 ಇಂಚ್ ಕೂಡ ಉದ್ದ ಬಂದಿದೆ. ಅರ್ಧ ಅಡಿ ಮುಕ್ಕಾಲು ಅಡಿ ಬರುತ್ತೆ ಬಂದಿದೆ. ಕಾಯಿ ಸೈಜಿಗೂ ಚೆನ್ನಾಗಿದೆ. ಚೆನ್ನಾಗಿದೆ. ಬೆಳಿಬೋದು ತೊಂದರೆ ಇಲ್ಲ. ಸೊ ಮುಳ್ಳಿನ ಪ್ರಮಾಣ ಅದು ಚೆನ್ನಾಗಿದೆ ಸರ್. ಮುಳ್ಳು ಚೆನ್ನಾಗಿದೆ, ದಪ್ಪಾಗಿ ಮುಳ್ಳು ಚೆನ್ನಾಗಿದೆ. ಆಮೇಲೆ ಬೇಡಕ ತಗೊಳ್ಳೋರು ಕೂಡ ಇದನ್ನ ಇಲ್ಲೇ ಜಮೀನಲ್ಲಿ ಇದ್ದಾಗಲೇ ಆರ್ಡರ್ ತಗೊಂಡಿರ್ತಾರೆ. ಆರ್ಡರ್ ಇಲ್ಲಿಂದ ತಗೊಂಡು ಹೋಗ್ತಾ ಇರ್ತಾರೆ. ಸೊ ಒಟ್ಟಾರೆವಾಗಿ ಕಾಯಿ ನಿಮ್ದು ಅರ್ಧ ಅಡಿ ಮುಕ್ಕಾಲು ಅಡಿ ಬರ್ತಾ ಇದೆ. ಮುಳ್ಳಿನ ಪ್ರಮಾಣ ಜಾಸ್ತಿ ಇದೆ, ಗಟ್ಟಿತನ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಓವರಾಲ್ ಆಗಿ ಈಗ ನೀವು ಲಾಸ್ಟ್ ಫೈಲ್ ಮಾಡಿದ್ದೀರಿ. ಫೈಲ್ ಮಾಡಿದಾಗ ನಿಮಗೆ ಎಷ್ಟು ಬಾಕ್ಸ್ ಅನ್ನು ಇದು ಮಾಡಿದ್ದೀರಿ ನೀವು? 60 ಬಾಕ್ಸ್. ಸೊ 60 ಒಂದು ಬಾಕ್ಸು 15 kg. ಸೊ 15 ಅಂದರೆ 15 90 900 kg. ನಿಯರ್ಲಿ ಅಬೌಟ್ 1000 ಅಂದರೆ 1 ಟನ್ ಮಟೀರಿಯಲ್ ನಿಮಗೆ ಬಂದಿದೆ. ಸೊ 1 ಟನ್ ಮಟೀರಿಯಲ್ ಬಂದಿದೆ ಅಂತಂದರೆ ಓವರಾಲ್ ಆಗಿ ನಿಮಗೆ ಈಗ 300 ಗಿಡಗಳು ಹಾಕಿದ್ದೀರಾ ಅಂತೀರಾ. ಸೊ ಆನ್ ಆನ್ ಆ್ಯಾವ್ರೇಜ್ 3-3.5 kg ನಿಮಗೆ ಸಿಕ್ಕಿದೆ. ಸೊ ಇದು 12ನೇ ಕಟಾವಲ್ಲಿ. ಸೊ 1ರಿಂದ 12ನೇ ಕಟಾವವರೆಗೆ ಆನ್ ಆನ್ ಆ್ಯಾವ್ರೇಜ್ ನಿಮಗೆ ಸೊ 1.5-2 kg ಇಟ್ಕೊಂಡಿದ್ರು ಗಿಡಕ್ಕೆ 12ರಿಂದ 15 kg ನೀವು ಇಳುವರಿ ಇಲ್ಲಿವರೆಗೆ ತೆಗೆದಿಲ್ಲ. 15 kg. ಸೊ ಅಂದರೆ ಇದು ಹೈ ಈಲ್ಡಿಂಗ್ ವೆರೈಟಿ ಅಂತ ನಿಮಗೆ ಅರ್ಥ ಆಗುತ್ತೆ. ಇಳುವರಿಯಲ್ಲಿ ಏನೂ ಇಲ್ಲ. ಸೊ ನೀವು ಸುತ್ತಮುತ್ತಲಿನ ಅಕ್ಕಪಕ್ಕ ರೈತರಿಗೆ ಏನು ಹೇಳಲು ಇಚ್ಛೆ ಪಡ್ತೀರಿ ಈ ವೆಲ್ಕಮ್ ಸೀಡ್ಸ್ 591 ತಳಿ ಬಗ್ಗೆ? ಅಕ್ಕಪಕ್ಕ ಹಾಕೋರು ಈ ತಳಿ ಹಾಕಿ ಅಂತ ಹೇಳ್ತಿದೀವಿ. ಈ ತಳಿ ಹಾಕಿ ಹೆಚ್ಚಿನ ಲಾಭ ಪಡೀರಿ, ಚೆನ್ನಾಗಿದೆ ಅಂತ ನಾವು ಅಕ್ಕಪಕ್ಕದವ್ರಿಗೆ ಹೇಳ್ತಿದ್ದೀವಿ. ಸೊ ನಿಮ್ಮ ಅನುಭವವನ್ನು ಅಥವಾ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಕ್ಕೆ ಸೊ ಧನ್ಯವಾದಗಳು. ನಮಸ್ಕಾರ. ಆಮೇಲೆ ಮಾರ್ಕೆಟ್ ಬಗ್ಗೆ ಹೇಳಿ. ಮಾರ್ಕೆಟ್ ಹೇಗೆ ನಡೀತಿದೆ? ಮಾರ್ಕೆಟ್ ರೇಟ್ ಏನು ಅಂದರೆ ಮಂಡಿಲಿ ಇದು ಪ್ರತಿಕೆ ಹೇಗೆ ಇದು 12 ಕಟಿಂಗ್ ತೊಗೊಂಡೋಗಿರಲ್ಲ, ಈಗ ಬಜಾರ್ಗೆ ಹಾಕಿದ್ರಲ್ಲ, ಅಲ್ಲಿ ಹೇಗೆ ನಿಮಗೆ ಪ್ರತಿಕೆ ಬಂತು ನಮ್ಮದು 591 ಬಿಟ್ರಿ ಗಾರ್ಡ್ ಬಗ್ಗೆ? ಅಂದರೆ ಯಾವ ಥರ ಅಂದರೆ ಬೇಡಿಕೆ ಚೆನ್ನಾಗಿದೆಯಾ? ಇಲ್ಲಿ ಕುಯ್ಯವಾಗಲೇ ಆರ್ಡರ್ ತಗೊಂಡಿರ್ತಾರೆ. ಕುಯ್ಯೋವಾಗಲೇ ಆರ್ಡರ್ ತಗೊಂಡು ಹೋಗಿದ್ದಾರೆ. ಓಕೆ, ಧನ್ಯವಾದ. ನೋಡಿ ಪ್ರಿಯ ರೈತ ಬಾಂಧವರು, 12 ಕಟಿಂಗ್ ಆಗಿದೆ. ಈಗ 13ನೇ ಕಟಿಂಗಿಗೆ ರೆಡಿ ಆಗ್ತಾ ಇರೋದು ಇದು.